ಆಕೆ ಮದುವೆಗೆ ಅಂತ ಮೈತುಂಬಾ ಒಡವೆಗಳನ್ನ ಹಾಕೊಂಡು ಹೋಗಿದ್ರು. ಮದುವೆ ಮುಗಿಸಿ ವಾಪಸ್ ಊರಿಗೆ ಹೊರಟಿದ್ರು. ಆದ್ರೆ ಮರಳಿ ಗಂಡನ ಮನೆಗೆ ಹೋಗಬೇಕಾಗಿದ್ದ ಆಕೆ ಪತಿಯನ್ನೇ ತಲುಪಿಲ್ಲ. ಹಾಗಾದ್ರೆ ಆಕೆ ಆ ನಂತರ ಸಿಕ್ಕಿದ್ದೆಲ್ಲಿ ನೋಡಿ. ಮದುವೆಗೆ ಹೋಗಿದ್ದ ಮಹಿಳೆ ನಾಪತ್ತೆಯಾಗಿದ್ದ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆ. ಈಕೆ ಹೆಸರು ಪ್ರಿಯಾಂಕಾ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಲಿಯೂರು ಗ್ರಾಮದ ನಿವಾಸಿ. ಫೆಬ್ರವರಿ 12ರಂದು ಚಿಕ್ಕಮಗಳೂರಿನಲ್ಲಿ ಮದುವೆಗೆ ತೆರಳಿದ್ಲು. ಮದುವೆ ಮುಗಿಸಿ ಗಂಡನ ಮನೆಗೆ ಬರಬೇಕಾಗಿದ್ದಂತಹ ಪ್ರಿಯಾಂಕಾ ನಿಗೂಢವಾಗಿ ನಾಪತ್ತೆಯಾಗಿದ್ಲು. ಆದರೆ ಈಗ ಈ ಪ್ರಿಯಾಂಕಾ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ. ಫೆಬ್ರವರಿ 12ರಂದು ಚಿಕ್ಕಮಗಳೂರಲ್ಲಿ ಮದುವೆ ಮುಗಿಸಿದ ಪ್ರಿಯಾಂಕಾ ಬೇಲೂರಿನ ಮತ್ತಾವಾರ ಗ್ರಾಮದಲ್ಲಿದ್ದ ತನ್ನ ತಾಯಿ ಮನೆಗೆ ಹೋಗಿದ್ಲು. ತಾಯಿಯನ್ನ ಮಾತನಾಡಿಸಿಕೊಂಡು ಕೈಮರದಿಂದ ಬೇಲೂರಿಗೆ ಬಸ್ ಹತ್ತಿದ್ಲು. ಬಳಿಕ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆಯಾಗಿದ್ದು, 6ನೇ ದಿನ ಬೇಲೂರಿನ ಕೆರೆ ಬಳಿ ಪ್ರಿಯಾಂಕಾ ಆಧಾರ್ ಕಾರ್ಡ್ ಪತ್ತೆಯಾಗಿತ್ತು. ಅಷ್ಟೇ ಅಲ್ಲ, ಪ್ರಿಯಾಂಕಾ ವ್ಯಾನಿಟಿ ಬ್ಯಾಗ್, ಚಪ್ಪಲಿ ಕೂಡ ಸಿಕ್ಕಿತ್ತು. ಪ್ರಿಯಾಂಕಾ ಧರಿಸಿದ್ದ ಉಡುಪುಗಳು ಕಾಣಿಸಿದವು. ಆದರೆ ಪ್ರಿಯಾಂಕಾ ಮಾತ್ರ ಪತ್ತೆಯಾಗಿರಲಿಲ್ಲ. ಇದೀಗ ಈ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ. ಕುಣಿಗಲ್ನ ಡೇವಿಡ್ ಮನೆಯಲ್ಲಿ ಪ್ರಿಯಾಂಕಾ ಪತ್ತೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಗೊಟ್ಟಿಗಿರಿಯಲ್ಲಿ ಪ್ರಿಯಾಂಕಾ ಪತ್ತೆಯಾಗಿದ್ದಾಳೆ. ಡೇವಿಡ್ ಎಂಬುವರ ಮನೆಯಲ್ಲಿ ನಾಪತ್ತೆಯಾಗಿದ್ದ ಮಹಿಳೆ ಪ್ರತ್ಯಕ್ಷವಾಗಿದ್ದಾಳೆ. ಲವರ್ ಜೊತೆ ಓಡಿ ಹೋಗಿದ್ದ ಈಕೆ ಸೀನ್ ಕ್ರಿಯೇಟ್ ಮಾಡಿದ್ದಳಂತೆ. ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ರಂಪಾಟ ಮಾಡಿದಳಂತೆ. ಬಳಿಕ 2 ದಿನದಿಂದ ಡೇವಿಡ್ ಮನೆಯಲ್ಲೇ ಪ್ರಿಯಾಂಕಾ ತಂಗಿದ್ದಾಳೆ. ಸದ್ಯ ಇದೀಗ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡೇವಿಡ್ ಜೊತೆಗೆ ಪ್ರಿಯಾಂಕಾಗೆ ಅನೈತಿಕ ಸಂಬಂಧವಿರುವ ಆರೋಪ ಕೇಳಿ ಬಂದಿದೆ. ಅಸಲಿ ವಿಷಯ ಏನು ಅಂತ ತನಿಖೆ ಬಳಿಕವೇ ಹೊರಬರಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಆಕೆ ಮದುವೆಗೆ ಅಂತ ಮೈತುಂಬಾ ಒಡವೆಗಳನ್ನ ಹಾಕೊಂಡು ಹೋಗಿದ್ರು. ಮದುವೆ ಮುಗಿಸಿ ವಾಪಸ್ ಊರಿಗೆ ಹೊರಟಿದ್ರು. ಆದ್ರೆ ಮರಳಿ ಗಂಡನ ಮನೆಗೆ ಹೋಗಬೇಕಾಗಿದ್ದ ಆಕೆ ಪತಿಯನ್ನೇ ತಲುಪಿಲ್ಲ. ಹಾಗಾದ್ರೆ ಆಕೆ ಆ ನಂತರ ಸಿಕ್ಕಿದ್ದೆಲ್ಲಿ ನೋಡಿ. ಮದುವೆಗೆ ಹೋಗಿದ್ದ ಮಹಿಳೆ ನಾಪತ್ತೆಯಾಗಿದ್ದ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆ. ಈಕೆ ಹೆಸರು ಪ್ರಿಯಾಂಕಾ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಲಿಯೂರು ಗ್ರಾಮದ ನಿವಾಸಿ. ಫೆಬ್ರವರಿ 12ರಂದು ಚಿಕ್ಕಮಗಳೂರಿನಲ್ಲಿ ಮದುವೆಗೆ ತೆರಳಿದ್ಲು. ಮದುವೆ ಮುಗಿಸಿ ಗಂಡನ ಮನೆಗೆ ಬರಬೇಕಾಗಿದ್ದಂತಹ ಪ್ರಿಯಾಂಕಾ ನಿಗೂಢವಾಗಿ ನಾಪತ್ತೆಯಾಗಿದ್ಲು. ಆದರೆ ಈಗ ಈ ಪ್ರಿಯಾಂಕಾ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ. ಫೆಬ್ರವರಿ 12ರಂದು ಚಿಕ್ಕಮಗಳೂರಲ್ಲಿ ಮದುವೆ ಮುಗಿಸಿದ ಪ್ರಿಯಾಂಕಾ ಬೇಲೂರಿನ ಮತ್ತಾವಾರ ಗ್ರಾಮದಲ್ಲಿದ್ದ ತನ್ನ ತಾಯಿ ಮನೆಗೆ ಹೋಗಿದ್ಲು. ತಾಯಿಯನ್ನ ಮಾತನಾಡಿಸಿಕೊಂಡು ಕೈಮರದಿಂದ ಬೇಲೂರಿಗೆ ಬಸ್ ಹತ್ತಿದ್ಲು. ಬಳಿಕ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆಯಾಗಿದ್ದು, 6ನೇ ದಿನ ಬೇಲೂರಿನ ಕೆರೆ ಬಳಿ ಪ್ರಿಯಾಂಕಾ ಆಧಾರ್ ಕಾರ್ಡ್ ಪತ್ತೆಯಾಗಿತ್ತು. ಅಷ್ಟೇ ಅಲ್ಲ, ಪ್ರಿಯಾಂಕಾ ವ್ಯಾನಿಟಿ ಬ್ಯಾಗ್, ಚಪ್ಪಲಿ ಕೂಡ ಸಿಕ್ಕಿತ್ತು. ಪ್ರಿಯಾಂಕಾ ಧರಿಸಿದ್ದ ಉಡುಪುಗಳು ಕಾಣಿಸಿದವು. ಆದರೆ ಪ್ರಿಯಾಂಕಾ ಮಾತ್ರ ಪತ್ತೆಯಾಗಿರಲಿಲ್ಲ. ಇದೀಗ ಈ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ. ಕುಣಿಗಲ್ನ ಡೇವಿಡ್ ಮನೆಯಲ್ಲಿ ಪ್ರಿಯಾಂಕಾ ಪತ್ತೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಗೊಟ್ಟಿಗಿರಿಯಲ್ಲಿ ಪ್ರಿಯಾಂಕಾ ಪತ್ತೆಯಾಗಿದ್ದಾಳೆ. ಡೇವಿಡ್ ಎಂಬುವರ ಮನೆಯಲ್ಲಿ ನಾಪತ್ತೆಯಾಗಿದ್ದ ಮಹಿಳೆ ಪ್ರತ್ಯಕ್ಷವಾಗಿದ್ದಾಳೆ. ಲವರ್ ಜೊತೆ ಓಡಿ ಹೋಗಿದ್ದ ಈಕೆ ಸೀನ್ ಕ್ರಿಯೇಟ್ ಮಾಡಿದ್ದಳಂತೆ. ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ರಂಪಾಟ ಮಾಡಿದಳಂತೆ. ಬಳಿಕ 2 ದಿನದಿಂದ ಡೇವಿಡ್ ಮನೆಯಲ್ಲೇ ಪ್ರಿಯಾಂಕಾ ತಂಗಿದ್ದಾಳೆ. ಸದ್ಯ ಇದೀಗ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡೇವಿಡ್ ಜೊತೆಗೆ ಪ್ರಿಯಾಂಕಾಗೆ ಅನೈತಿಕ ಸಂಬಂಧವಿರುವ ಆರೋಪ ಕೇಳಿ ಬಂದಿದೆ. ಅಸಲಿ ವಿಷಯ ಏನು ಅಂತ ತನಿಖೆ ಬಳಿಕವೇ ಹೊರಬರಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಆಕೆ ಮದುವೆಗೆ ಅಂತ ಮೈತುಂಬಾ ಒಡವೆಗಳನ್ನ ಹಾಕೊಂಡು ಹೋಗಿದ್ರು. ಮದುವೆ ಮುಗಿಸಿ ವಾಪಸ್ ಊರಿಗೆ ಹೊರಟಿದ್ರು. ಆದ್ರೆ ಮರಳಿ ಗಂಡನ ಮನೆಗೆ ಹೋಗಬೇಕಾಗಿದ್ದ ಆಕೆ ಪತಿಯನ್ನೇ ತಲುಪಿಲ್ಲ. ಹಾಗಾದ್ರೆ ಆಕೆ ಆ ನಂತರ ಸಿಕ್ಕಿದ್ದೆಲ್ಲಿ ನೋಡಿ. ಮದುವೆಗೆ ಹೋಗಿದ್ದ ಮಹಿಳೆ ನಾಪತ್ತೆಯಾಗಿದ್ದ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆ. ಈಕೆ ಹೆಸರು ಪ್ರಿಯಾಂಕಾ.
ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಎಲಿಯೂರು ಗ್ರಾಮದ ನಿವಾಸಿ. ಫೆಬ್ರವರಿ 12ರಂದು ಚಿಕ್ಕಮಗಳೂರಿನಲ್ಲಿ ಮದುವೆಗೆ ತೆರಳಿದ್ಲು. ಮದುವೆ ಮುಗಿಸಿ ಗಂಡನ ಮನೆಗೆ ಬರಬೇಕಾಗಿದ್ದಂತಹ ಪ್ರಿಯಾಂಕಾ ನಿಗೂಢವಾಗಿ ನಾಪತ್ತೆಯಾಗಿದ್ದು. ಆದರೆ ಈಗ ಈ ಪ್ರಿಯಾಂಕಾ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ. ಫೆಬ್ರವರಿ 12ರಂದು ಚಿಕ್ಕಮಗಳೂರಲ್ಲಿ ಮದುವೆ ಮುಗಿಸಿದ ಪ್ರಿಯಾಂಕಾ ಬೇಲೂರಿನ ಮತ್ತಾವಾರ ಗ್ರಾಮದಲ್ಲಿದ್ದ ತನ್ನ ತಾಯಿ ಮನೆಗೆ ಹೋಗಿದ್ದು. ತಾಯಿಯನ್ನ ಮಾತನಾಡಿಸಿಕೊಂಡು ಕೈಮರದಿಂದ ಬೇಲೂರಿಗೆ ಬಸ್ ಹತ್ತಿದ್ಲು. ಬಳಿಕ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆಯಾಗಿದ್ದು. ಮಾರನೇ ದಿನ ಬೇಲೂರಿನ ಕೆರೆ ಬಳಿ ಪ್ರಿಯಾಂಕಾ ಆಧಾರ್ ಕಾರ್ಡ್ ಪತ್ತೆಯಾಗಿತ್ತು. ಅಷ್ಟೇ ಅಲ್ಲ, ಪ್ರಿಯಾಂಕಾ ವ್ಯಾನಿಟಿ ಬ್ಯಾಗ್, ಚಪ್ಪಲಿ ಕೂಡ ಸಿಕ್ಕಿತ್ತು. ಪ್ರಿಯಾಂಕಾ ಧರಿಸಿದ್ದ ಉಡುಪುಗಳು ಕಾಣಿಸಿದವು. ಆದರೆ ಪ್ರಿಯಾಂಕಾ ಮಾತ್ರ ಪತ್ತೆಯಾಗಿರಲಿಲ್ಲ. ಇದೀಗ ಈ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ. ಕುಣಿಗಲ್ನ ಡೇವಿಡ್ ಮನೆಯಲ್ಲಿ ಪ್ರಿಯಾಂಕಾ ಪತ್ತೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಗೊಟ್ಟಿಗಿರಿಯಲ್ಲಿ ಪ್ರಿಯಾಂಕಾ ಪತ್ತೆಯಾಗಿದ್ದಾಳೆ. ಡೇವಿಡ್ ಎಂಬುವರ ಮನೆಯಲ್ಲಿ ನಾಪತ್ತೆಯಾಗಿದ್ದ ಮಹಿಳೆ ಪ್ರತ್ಯಕ್ಷವಾಗಿದ್ದಾಳೆ. ಲವರ್ ಜೊತೆ ಓಡಿ ಹೋಗಿದ್ದ ಈಕೆ ಸೀನ್ ಕ್ರಿಯೇಟ್ ಮಾಡಿದ್ದಳಂತೆ. ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ರಂಪಾಟ ಮಾಡಿದಳಂತೆ. ಬಳಿಕ 2 ದಿನದಿಂದ ಡೇವಿಡ್ ಮನೆಯಲ್ಲೇ ಪ್ರಿಯಾಂಕಾ ತಂಗಿದ್ದಾಳೆ. ಸದ್ಯ ಇದೀಗ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡೇವಿಡ್ ಜೊತೆಗೆ ಪ್ರಿಯಾಂಕಾಗೆ ಅನೈತಿಕ ಸಂಬಂಧವಿರುವ ಆರೋಪ ಕೇಳಿ ಬಂದಿದೆ. ಅಸಲಿ ವಿಷಯ ಏನು ಅಂತ ತನಿಖೆ ಬಳಿಕವೇ ಹೊರಬರಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಆಕೆ ಮದುವೆಗೆ ಅಂತ ಮೈತುಂಬಾ ಒಡವೆಗಳನ್ನ ಹಾಕೊಂಡು ಹೋಗಿದ್ರು. ಮದುವೆ ಮುಗಿಸಿ ವಾಪಸ್ ಊರಿಗೆ ಹೊರಟಿದ್ರು. ಆದ್ರೆ ಮರಳಿ ಗಂಡನ ಮನೆಗೆ ಹೋಗಬೇಕಾಗಿದ್ದ ಆಕೆ ಪತಿಯನ್ನೇ ತಲುಪಿಲ್ಲ. ಹಾಗಾದ್ರೆ ಆಕೆ ಆ ನಂತರ ಸಿಕ್ಕಿದ್ದೆಲ್ಲಿ ನೋಡಿ. ಮದುವೆಗೆ ಹೋಗಿದ್ದ ಮಹಿಳೆ ನಾಪತ್ತೆ. ನಾಪತ್ತೆಯಾಗಿದ್ದ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆ. ಈಕೆ ಹೆಸರು ಪ್ರಿಯಾಂಕಾ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಎಲಿಯೂರು ಗ್ರಾಮದ ನಿವಾಸಿ. ಫೆಬ್ರವರಿ 12ರಂದು ಚಿಕ್ಕಮಗಳೂರಿನಲ್ಲಿ ಮದುವೆಗೆ ತೆರಳಿದ್ಲು. ಮದುವೆ ಮುಗಿಸಿ ಗಂಡನ ಮನೆಗೆ ಬರಬೇಕಾಗಿದ್ದಂತಹ ಪ್ರಿಯಾಂಕಾ ನಿಗೂಢವಾಗಿ ನಾಪತ್ತೆಯಾಗಿದ್ದು. ಆದರೆ ಈಗ ಈ ಪ್ರಿಯಾಂಕಾ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ. ಫೆಬ್ರವರಿ 12ರಂದು ಚಿಕ್ಕಮಗಳೂರಲ್ಲಿ ಮದುವೆ ಮುಗಿಸಿದ ಪ್ರಿಯಾಂಕಾ ಬೇಲೂರಿನ ಮತ್ತಾವಾರ ಗ್ರಾಮದಲ್ಲಿದ್ದ ತನ್ನ ತಾಯಿ ಮನೆಗೆ ಹೋಗಿದ್ದು. ತಾಯಿಯನ್ನ ಮಾತನಾಡಿಸಿಕೊಂಡು ಕೈಮರದಿಂದ ಬೇಲೂರಿಗೆ ಬಸ್ ಹತ್ತಿದ್ಲು. ಬಳಿಕ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆಯಾಗಿದ್ದು. ಮಾರನೇ ದಿನ ಬೇಲೂರಿನ ಕೆರೆ ಬಳಿ ಪ್ರಿಯಾಂಕಾ ಆಧಾರ್ ಕಾರ್ಡ್ ಪತ್ತೆಯಾಗಿತ್ತು. ಅಷ್ಟೇ ಅಲ್ಲ, ಪ್ರಿಯಾಂಕಾ ವ್ಯಾನಿಟಿ ಬ್ಯಾಗ್, ಚಪ್ಪಲಿ ಕೂಡ ಸಿಕ್ಕಿತ್ತು. ಪ್ರಿಯಾಂಕಾ ಧರಿಸಿದ್ದ ಉಡುಪುಗಳು ಕಾಣಿಸಿದವು. ಆದರೆ ಪ್ರಿಯಾಂಕಾ ಮಾತ್ರ ಪತ್ತೆಯಾಗಿರಲಿಲ್ಲ. ಇದೀಗ ಈ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ. ಕುಣಿಗಲ್ನ ಡೇವಿಡ್ ಮನೆಯಲ್ಲಿ ಪ್ರಿಯಾಂಕಾ ಪತ್ತೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಗೊಟ್ಟಿಗಿರಿಯಲ್ಲಿ ಪ್ರಿಯಾಂಕಾ ಪತ್ತೆಯಾಗಿದ್ದಾಳೆ. ಡೇವಿಡ್ ಎಂಬುವರ ಮನೆಯಲ್ಲಿ ನಾಪತ್ತೆಯಾಗಿದ್ದ ಮಹಿಳೆ ಪ್ರತ್ಯಕ್ಷವಾಗಿದ್ದಾಳೆ. ಲವರ್ ಜೊತೆ ಓಡಿ ಹೋಗಿದ್ದ ಈಕೆ ಸೀನ್ ಕ್ರಿಯೇಟ್ ಮಾಡಿದ್ದಳಂತೆ. ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ರಂಪಾಟ ಮಾಡಿದಳಂತೆ. ಬಳಿಕ 2 ದಿನದಿಂದ ಡೇವಿಡ್ ಮನೆಯಲ್ಲೇ ಪ್ರಿಯಾಂಕಾ ತಂಗಿದ್ದಾಳೆ. ಸದ್ಯ ಇದೀಗ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡೇವಿಡ್ ಜೊತೆಗೆ ಪ್ರಿಯಾಂಕಾಗೆ ಅನೈತಿಕ ಸಂಬಂಧವಿರುವ ಆರೋಪ ಕೇಳಿ ಬಂದಿದೆ. ಅಸಲಿ ವಿಷಯ ಏನು ಅಂತ ತನಿಖೆ ಬಳಿಕವೇ ಹೊರಬರಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.